ಒಂದು ಹಳ್ಳಿ, ಒಬ್ಬ ಸಾಮಾನ್ಯ ಹುಡುಗ. ಆದ್ರೆ ಅವನ ಹಿಂದೆ ಅಡಗಿರುವ ಸತ್ಯ ಹೊರಬಂದ ತಕ್ಷಣ ಇಡೀ ಊರಿನ ಇತಿಹಾಸವೇ ತಲೆ ಕೆಳಗಾಗುತ್ತೆ. ಪ್ರತಿಕಾರ, ರಾಜಕೀಯ, ದ್ರೋಹ ಮತ್ತೆ ಭಾವನೆಗಳ ಮಿಶ್ರಣ. ಈ ಸಿನಿಮಾ ನಿಮ್ಮ ಊಹೆಗೂ ಮೀರದ ಟ್ವಿಸ್ಟ್ ಗಳನ್ನ ಕೊಡುತ್ತೆ. ಕೊನೆಯ 15 ನಿಮಿಷ ನೋಡಿದ್ರೆ ಯಾಕೆ ಎಲ್ರು ಈ ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಹಲೋ ಗೈಸ್, ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋದು ತೆಲುಗು ಮೂವಿ ಲೆನಿನ್. ಕತೆ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಕತೆ ಶುರು ಮಾಡುವ. ಕತೆ ಸ್ಟಾರ್ಟ್ ಆಗೋದು ಆಂಧ್ರ ಪ್ರದೇಶದ ಚಿತ್ತೂರು ಡಿಸ್ಟ್ರಿಕ್ಟಿನ ಒಂದು ಪುಟ್ಟ ಹಳ್ಳಿ ಭಾರತ ಮಿಟ್ಟಾದಿಂದ. ಈ ಊರಂದ್ರೆ ಜನಕ್ಕೆ ಒಂದು ಗಟ್ಟಿ ನಂಬಿಕೆ. ಈ ಭೂಮಿ ಮೇಲೆ ಭಗವಾನ್ ವೆಂಕಟೇಶ್ವರನ ಆಶೀರ್ವಾದ ಸಖತ್ತಾಗಿದೆ ಅಂತ. ಅದಕ್ಕೆ ಪ್ರತಿ ವರ್ಷ ಇಲ್ಲಿ ಪೂರ್ತಿ 18 ದಿನಗಳ ಕಾಲ ಸಖತ್ ಗ್ರ್ಯಾಂಡ್ ಆಗಿ ಮಹಾಭಾರತ ಉತ್ಸವ ಮಾಡ್ತಾರೆ. ಆದ್ರೆ ಈ ಹಬ್ಬದಲ್ಲಿ ಒಂದು ಸ್ಟ್ರಿಕ್ಟ್ ರೂಲ್ ಇದೆ. ಅದೇನಪ್ಪಾ ಅಂತಂದ್ರೆ ಈ 18 ದಿನ ಆ ಪವಿತ್ರ ಮಣ್ಣು ಮೇಲೆ ಯಾವುದೇ ಕಾರಣಕ್ಕೂ ಒಂದೇ ಒಂದು ಹನಿ ರಕ್ತ ಕೂಡ ಬೀಳಬಾರ್ದು. ಇದೇ ಹಳ್ಳಿಗೆ ಒಂದು ದಿನ ಹಸಿವಿನಿಂದ ಕಂಗಾಲಾಗಿದ್ದ ಒಬ್ಬ ಅನಾಥ ಮಗು ಬರ್ತಾನೆ. ಆ ಟೈಮ್ ನಲ್ಲಿ ಊರಲ್ಲಿ ಧ್ವಜಸ್ಥಾಪನೆ ಭರ್ಜರಿ ಪ್ರಿಪರೇಷನ್ ನಡೀತಾ ಇರುತ್ತೆ. ಆ ಮಗುವಿಗೆ ಸಿಕ್ಕಾಪಟ್ಟೆ ಹಸುವಾಗಿರುತ್ತೆ. ದೇವಸ್ಥಾನದ ಪೂಜಾರಿ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಊಟ ಕೊಡಿ ಅಂತ ಕೇಳ್ತಾನೆ. ಆದ್ರೆ ಅದೇ ಟೈಮ್ ನಲ್ಲಿ 2 ಕಡೆ ಹಳ್ಳಿಯವರು ದೇವಸ್ಥಾನದ ಮೇಲೆ ಯಾರು ಫಸ್ಟ್ ಬಾವುಟ ಹಾರಿಸ್ಬೇಕು ಅಂತ ಸಖತ್ ಜಗಳ ಆಡ್ತಿರ್ತಾರೆ. ಪೂಜಾರಿ ಆ ಮಗುವಿಗೆ ಇಲ್ಲಿ ಬಾವುಟ ಹಾರಿಸೋವರೆಗೂ ನಿಂಗೆ ಊಟ ಇಲ್ಲ ಕಣೋ ಅಂತ ಹೇಳಿದಾಗ ಇದನ್ನ ಕೇಳಿದ್ದೆ ತಡ. ಆ ಹುಡುಗ ತಾನೇ ಖುದ್ದಾಗಿ ಆ ದೊಡ್ಡ ಬಾವುಟನ ಎತ್ಕೊಂಡು ದೇವಸ್ಥಾನದ ಕಡೆ ನುಗ್ತಾನೆ. ಅವನು ಬಾವುಟ ಹಾರಿಸಿದ ತಕ್ಷಣ ಮ್ಯಾಜಿಕ್ ತರ ಆಕಾಶದಲ್ಲಿ ಫುಲ್ ಕಪ್ಪು ಮೋಡ, ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ. ಈ ಮಿರಾಕಲ್ ನೋಡಿ ಅಲ್ಲಿದ್ದವರೆಲ್ಲ ಶಾಕ್ ಆಗ್ತಾರೆ. ಆ ಹುಡುಗನ್ನ ಒಂಥರ ದೇವ್ರ ತರ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಅದೇ ಊರಿನ ಜಾನಕಮ್ಮ ಅನ್ನೋ ಒಬ್ಬ ಮಹಿಳೆಗೆ ಆ ಮಗು ಮೇಲೆ ಸಖತ್ತು ಪಾಪ ಅಂತ ಅನ್ಸುತ್ತೆ. ಅವಳು ಹೋಗಿ ನಿಮ್ಮಮ್ಮ ಅಪ್ಪ ಯಾರು ಮಗ ಅಂತ ಕೇಳಿದಾಗ ಅವಾಗ ಆ ಚಿಕ್ಕ ಹುಡುಗ ಫುಲ್ ಇನ್ನೋಸೆಂಟ್ ಆಗಿ ಈ ಪ್ರಪಂಚದಲ್ಲಿ ನನಗಂತ ಯಾರು ಇಲ್ಲ ಅಂತ ಹೇಳ್ತಾನೆ. ಅವನ ಪರಿಸ್ಥಿತಿ ನೋಡಿ ಜಾನಕಮ್ಮ ಅವನನ್ನು ತನ್ನ ಮನೆ ಕರ್ಕೊಂಡು ಬರ್ತಾಳೆ. ಇದೇ ಅನಾಥ ಮಗು ಮುಂದೆ ಬೆಳೆದು ದೊಡ್ಡವನಾಗಿ ಲೆನಿನ್ ಆಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಇನ್ನೊಂದ್ ಕಡೆ ಒಂದು ಜೈಲಿನಲ್ಲಿ ಒಬ್ಬ ಖೈದಿ ತನ್ನ ಶಿಕ್ಷೆ ಮುಗಿಯೋಕ್ಕೂ ಮುಂಚೆನೆ ರಿಲೀಸ್ ಆಗಿರ್ತಾನೆ. ಯಾಕಂದ್ರೆ ಜೈಲರು ಅವನ ಒಳ್ಳೆ ಬಿಹೇವಿಯರ್ ನೋಡಿ ಶಿಕ್ಷೆ ಕಮ್ಮಿ ಮಾಡೋಕೆ ರೆಕಮೆಂಡ್ ಮಾಡಿರ್ತಾನೆ. ಅವನು ರಿಲೀಸ್ ಆಗೋಕ್ಕಿಂತ ಮುಂಚೆ ಬೇರೆ ಖೈದಿಗಳೆಲ್ಲ ಬಂದು ಹೇಳ್ತಾರೆ, ಲವ್ ನೀನ್ ನಿನ್ನ ಕತೆ ಪೂರ್ತಿ ಹೇಳ್ದೇನೆ ಹೋಗ್ತಿದೆಯಲ್ಲೋ ಅಂತ ಹೇಳಿದಾಗ ಅದಕ್ಕೆ ಅವನು ಸಖತ್ ಸ್ಟೈಲ್ ಆಗಿ ರಿಪ್ಲೈ ಮಾಡ್ತಾನೆ, ಕತೆನ ಅರ್ಧಕ್ಕೆ ಬಿಟ್ಟು ಹೋಗ್ತಿಲ್ಲ ಗುರು, ಅದನ್ನ ಪೂರ್ತಿ ಮಾಡೋಕೆ ಹೋಗ್ತಾ ಇರೋದು ಅಂತ ಹೇಳ್ತಾನೆ. ಅವನ ಮಾತ್ ಕೇಳಿ ಜೈಲರಿಗೂ ಫುಲ್ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅಷ್ಟರಲ್ಲಿ ಗಾರ್ಡ್ ಬಂದು ಹೇಳ್ತಾನೆ, ಸಾರ್ ಆ ಕೈದಿನ ಕರ್ಕೊಂಡು ಹೋಗೋಕೆ ಯಾವ ಮನುಷ್ಯನೂ ಬಂದಿಲ್ಲ, ಬರೀ ಒಂದು ನಿಷ್ಠಾವಂತ ನಾಯಿ ಮಾತ್ರ ಅವನಿಗೋಸ್ಕರ ಕಾಯ್ತಾ ಇದೆ ಅಂತ. ಇದನ್ ಕೇಳಿ ಜೈಲರಿಗೂ ಫುಲ್ ಡೌಟ್ ಬರುತ್ತೆ, ಇವನ ಲೈಫ್ ನಲ್ಲಿ ಏನೋ ದೊಡ್ಡ ಸೀಕ್ರೆಟ್ ಅಡಗಿದೆ ಅಂತ. ಅವನು ಹೋದಾದ್ಮೇಲೆ ಜೈಲಿನಲ್ಲಿ ಕೆಲವು ವಿಷಯಗಳು ಲೀಕ್ ಆಗ್ತವೆ. ಅದರಿಂದ ಒಂದು ಮ್ಯಾಟರ್ ಮಾತ್ರ ಪಕ್ಕ ನಮಗೆ ಗೊತ್ತಾಗುತ್ತೆ. ಇವನ ಪಾಸ್ಟ್ ಆ ಭಾರತ ಮಿಟ್ಟ ಹಳ್ಳಿಗೆ ಕನೆಕ್ಟ್ ಆಗಿದೆ. ಮತ್ತೆ ಬೇಗನೆ ಅಲ್ಲಿ ಏನೋ ಬಿಗ್ ಬ್ಲಾಸ್ಟ್ ಆಗೋಕೆ ಹೋಗ್ತಿದೆ. ಅದು ಇಡೀ ಊರನ್ನ ಹಣೆ ಬರನೆ ಚೇಂಜ್ ಆಗ್ಬೋದು. ಇಲ್ಲಿಂದ ಕಥೆಯ ಅಸಲಿ ಆಟ ಶುರುವಾಗೋದು. ಇನ್ನೊಂದ್ ಕಡೆ ಆ ಕೈದಿ ಸೀದಾ ತನ್ನ ಊರಿಗೆ ತಲುಪ್ತಾನೆ. ಆದ್ರೆ ಊರ್ ಜನ ಇವನನ್ನು ನೋಡ್ಬಿಟ್ಟು ತುಂಬಾ ಭಯ ಪಡ್ತಾರೆ. ಫುಲ್ಲು ನಡುಕ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಬ್ಬರು ಭಯದಿಂದ ಅವನಿಗೆ ದಾರಿ ಬಿಡ್ತಾರೆ. ಅವನು ಬಂದಿದ್ದಕ್ಕೆ ಇಡೀ ಊರಿನಲ್ಲಿ ಮೌನ ಆವರಿಸ್ಕೊಂಡಿದೆ. ಸ್ವಲ್ಪ ಹೊತ್ತಾದ್ಮೇಲೆ ಅವನು ಒಂದು ಬಾರ್ಗೆ ಹೋಗ್ತಾನೆ. ಆದ್ರೆ ಅಲ್ಲಿ ಕುಳಿತುಕೊಳ್ಳೋಕೆ ಒಂದೇ ಒಂದು ಸೀಟ್ ಕೂಡ ಇರಲ್ಲ, ಎಲ್ಲ ಫುಲ್ ಆಗಿರ್ತವೆ. ಒಬ್ಬ ಚಿಕ್ಕ ಹುಡುಗ ಬಂದು ಇಲ್ಲಿ ಎಲ್ಲ ಸೀಟ್ಗಳು ಫುಲ್ ಆಗಿವೆ ಅಂತ ಹೇಳ್ತಾನೆ. ಆದ್ರೆ ಈ ಮನುಷ್ಯ ಒಳಗೆ ಬಂದಿದ್ದೇ ತಡ. ಬಾರ್ ಓನರು ಸಖತ್ ಹೆದರ್ಕೊಂಡು ತನ್ನದೇ ಸೀಟ್ನ ಖಾಲಿ ಮಾಡ್ಕೊಡ್ತಾನೆ. ಆ ಹುಡುಗನಿಗೆ ಇದನ್ನ ನೋಡಿ ಒಂಥರ ವಿಚಿತ್ರ ಅನ್ಸುತ್ತೆ. ಅವನು ಓನರ್ ಹತ್ರ ಹೋಗಿ, ಯಾಕೆ ಸರ್ ಇವ್ರನ್ನ ನೋಡಿ ಎಷ್ಟೊಂದು ಭಯ ಪಡ್ತಾ ಇದ್ದೀರಾ ಅಂತ ಕೇಳಿದಾಗ ಓನರ್ ಸಣ್ಣ ವಾಯ್ಸ್ ನಲ್ಲಿ ಬರೀ ಒಂದೇ ಒಂದು ಹೆಸರು ಹೇಳ್ತಾನೆ, ಇವನೇ ಲೆನಿನ್. ಈ ಹೆಸರು ಕೇಳಿದ ತಕ್ಷಣ ಬಾರ್ ನಲ್ಲಿ ಇದ್ದವರೆಲ್ಲ ಫುಲ್ ಸೈಲೆಂಟ್ ಆಗ್ತಾರೆ. ಆದ್ರೆ ಆ ಹುಡುಗನಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಅವನು ಲೆನಿನ್ ಹತ್ರನೇ ಹೋಗಿ ನೇರವಾಗಿ ಕೇಳ್ತಾನೆ, ಎಲ್ರು ನಿಮ್ಮನ್ನ ನೋಡಿ ಯಾಕೆ ಇಷ್ಟೊಂದು ಹೆದರ್ತಾರೆ ಅಂತ. ಇಲ್ಲಿಂದ ಲೆನಿನ್ ತನ್ನ ಪಾಸ್ಟಿನ ಕತೆ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ. ಲೆನಿನ್ ಹೇಳ್ತಾನೆ, ನಮ್ಮಪ್ಪ ಒಂದು ಆಕ್ಸಿಡೆಂಟ್ ನಲ್ಲಿ ಸತ್ತೋದ್ರು. ಅದಾದ್ಮೇಲೆ ಇಡೀ ಊರಿನ ಜವಾಬ್ದಾರಿಯನ್ನು ನನ್ನ ಅಮ್ಮ ಜಾನಕಮ್ಮನೇ ತಗೊಂಡಿದ್ದು. ಅವತ್ತಿಂದ ಇವತ್ತಿನವರೆಗೂ ನಮ್ಮ ಊರನ್ನು ಚೆನ್ನಾಗಿ ಮುನ್ನಡೆಸುತ್ತಾ ಬರ್ತಾ ಇದ್ದಾರೆ. ಧರ್ಮರಾಜನ ಸಂಪ್ರದಾಯವನ್ನು ಗೌರವದಿಂದ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷ ಊರಲ್ಲಿ ಭಾರತ ಮಿಟ್ಟ ಅನ್ನೋ ಒಂದು ಭರ್ಜರಿ ಹಬ್ಬ ನಡೆಯುತ್ತೆ. ಆ ಹಬ್ಬದ ದೊಡ್ಡ ಗೌರವ ಏನಪ್ಪಾ ಅಂತಂದ್ರೆ ಧರ್ಮರಾಜ ಪಟ್ಟ. ಯಾರಿಗೆ ಪಟ್ಟ ಸಿಗುತ್ತೋ ಅವರಿಗೆ ಊರಿನಲ್ಲಿ ನೆಕ್ಸ್ಟ್ ಲೆವೆಲ್ ರೆಸ್ಪೆಕ್ಟ್ ಅನ್ಕೊಳ್ಳಿ. ಹಬ್ಬ ಮುಗಿದ್ಮೇಲೆ ಆ ಕುಟುಂಬವನ್ನೇ ಧರ್ಮರಾಜ ಕುಟುಂಬ ಅಂತ ಕರೀತಾರೆ. ಈ ಬಾರಿ ಊರಿನ ಯುವಕ ಯತಿರಾಜ್ ಹೇಗಾದ್ರೂ ಮಾಡಿ ತಾನೇ ಧರ್ಮರಾಜ ಆಗ್ಬೇಕು ಅಂತ ಫುಲ್ಲು ಹಠ ಹಿಡಿದಿರ್ತಾನೆ.
ಆಗ ಜಾನಕಮ್ಮ ಅವನ ಮುಖಕ್ಕೆ ನೇರವಾಗಿ ಹೇಳ್ತಾಳೆ, ಧರ್ಮರಾಜ ಯಾರಾಗ್ಬೇಕು ಅನ್ನೋದನ್ನು ನೀನ್ ತೀರ್ಮಾನ ಮಾಡಲ್ಲ, ನಾನ್ ಮಾಡ್ತೇನೆ. ನಾನು ಬದುಕಿರೋವರೆಗೂ ಆ ಗೌರವ ನಿಂಗೆ ಸಿಗಲ್ಲ ಅಂತ ಹೇಳ್ತಾಳೆ. ಅವಳ ಆ ಮಾತು ಯತಿರಾಜನ ಈಗೋಗೆ ಹರ್ಟ್ ಆಗ್ಬಿಡುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಲೆನಿನ್ ದೇವಸ್ಥಾನದ ಹತ್ರ ಹೋಗ್ತಾನೆ. ಟೆಂಪಲಿನ ಗೋಪುರದ ಹತ್ರ ಹೋಗ್ಬಿಟ್ಟು ಬಾವುಟ ಹಾರಿಸ್ತಾನೆ. ಬಾವುಟ ಹಾರಿಸಿದ ತಕ್ಷಣ ಮತ್ತೊಮ್ಮೆ ಮಳೆ ಸ್ಟಾರ್ಟ್ ಆಗುತ್ತೆ. ಇಡೀ ಊರು ಖುಷಿಯಿಂದ ಕುಣಿದಾಡುತ್ತೆ. ಆದ್ರೆ ಇನ್ನೊಂದ್ ಕಡೆ ಒಬ್ಬ ಸಖತ್ ಕನ್ನಿಂಗ್ ಮತ್ತೆ ಪ್ಲಾನ್ ಮಾಡೋ ಗೋವಿಂದ ರಾಜು ಅನ್ನೊಬ್ಬ ಇರ್ತಾನೆ. ಅವನು ಜಾತ್ರೆಯ ಮಧ್ಯ ಒಂದು ದೊಡ್ಡ ಕಟ್ಔಟ್ ಹಾಕ್ತಾನೆ. ಲೆನಿನ್ ಅಮ್ಮ ಇದು ನಮ್ಮ ಸಂಪ್ರದಾಯಕ್ಕೆ ವಿರುದ್ಧ ಅಂತ ಅಪೋಸ್ ಮಾಡ್ತಾಳೆ. ಆದ್ರೆ ಕೆಲವು ಜನ ಉಲ್ಟಾ ಅವಳಿಗೆ ಅವಮಾನ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅವಳ ಕ್ಯಾರೆಕ್ಟರ್ ಬಗ್ಗೆನೆ ಮಾತಾಡ್ತಾರೆ. ಇದನ್ನ ನೋಡಿ ಲೆನಿನ್ಗೆ ಫುಲ್ ಕೋಪ ನೆತ್ತಿಗೇರಿ ಬಿಡುತ್ತೆ. ಅವನು ಅಲ್ಲೇ ನಿಂತು ಅನೌನ್ಸ್ ಮಾಡ್ತಾನೆ, ಈ ಕಟ್ಔಟ್ ಇಲ್ಲಿ ಇರೋಕೆ ಚಾನ್ಸೇ ಇಲ್ಲ ಅಂತ ಹೇಳ್ಬಿಟ್ಟು ಮರುಕ್ಷಣವೇ ಕೊಡಲಿ ತಗೊಂಡು ಆ ಇಡೀ ಕಟ್ಔಟ್ ನ ಕಟ್ ಮಾಡಿ ನೆಲಕ್ಕೆ ಉರುಳಿಸ್ಬಿಡ್ತಾನೆ. ಈ ಸೀನ್ ನೋಡಿ ಅಲ್ಲೇ ಇದ್ದ MLA ರಾಘವ್ ರೆಡ್ಡಿ ಕೂಡ ಏನು ಮಾತನಾಡದೆ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. MLA ಊರಿಗೆ ಬಂದು ಕೋಪದಲ್ಲಿ ಹೇಳ್ತಾನೆ, ಎಲ್ರು ಎಲೆಕ್ಷನ್ ಟೈಮ್ ನಲ್ಲಿ ಈ ಊರಲ್ಲಿ ರಕ್ತ ಬೀಳಬಾರ್ದು ಅಂತ ಹೇಳ್ತಾರೆ, ಆದ್ರೆ ಈ ಸಲ ನಾನು ರಕ್ತ ಹರಿಸೇ ಎಲೆಕ್ಷನ್ ಮಾಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿದ್ರೆ ಅವನ ಮನ್ಸಲ್ಲಿ ಏನೋ ಡೇಂಜರಸ್ ಪ್ಲಾನ್ ನಡೀತಿದೆ ಅಂತ ನಮಗೆ ಅರ್ಥ ಆಗುತ್ತೆ. ಅದೇ ಟೈಮಿಗೆ ಒಬ್ಬ ಪುಟ್ಟ ಹುಡುಗ ಅಳ್ಕೊಂಡು ಲೆನಿನ್ ಹತ್ರ ಬರ್ತಾನೆ. ನನ್ನ ಐಸ್ ಕ್ರೀಮ್ ಒಬ್ಬ ಹುಡುಗಿ ಕಿತ್ಕೊಂಡು ಹೋಗಿದ್ದಾಳೆ ಅಂತ ಹೇಳ್ತಾನೆ. ಲೆನಿನ್ ಅವಳನ್ನ ಹುಡುಕ್ತಾ ಹೋದಾಗ ಅವಳು ಸ್ಟೇಜ್ ಮೇಲೆ ಧರ್ಮರಾಜನ ಪಾತ್ರ ಮಾಡ್ತಿರೋದು ಗೊತ್ತಾಗುತ್ತೆ. ಆಗ್ಲೇ ಈ ಸಲ ಧರ್ಮರಾಜನ ಪಾತ್ರ ಒಬ್ಬ ಹುಡುಗಿ ಮಾಡ್ತಿದ್ದಾಳೆ ಅನ್ನೋ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಭಾರತಿಯನ್ನು ಮೊದಲ ಸಲ ನೋಡಿದ ಕ್ಷಣವೇ ಲೆನಿನ್ ಫುಲ್ಲು ಫ್ಲಾಟ್ ಆಗ್ಬಿಡ್ತಾನೆ. ಆಗ ಅವನ ಚಿಕ್ಕಪ್ಪ, ಇವಳು ನಮ್ಮ ನೀಲ್ಕಂಠ ಮಾವನ ಮಗಳು ಭಾರತಿ, ಇಷ್ಟು ದಿನ ಮದ್ರಾಸ್ನಲ್ಲಿ ಇದ್ಲು, ಅದಕ್ಕೆ ಊರಲ್ಲಿ ಯಾರಿಗೆ ಇವಳ ಪರಿಚಯ ಇಲ್ಲ ಅಂತ ಹೇಳ್ತಾನೆ. ಸ್ವಲ್ಪ ಹೊತ್ತಿನ ಬಳಿಕ ಭಾರತೀಯ ಅಪ್ಪ ಇವಳನ್ನ ಮನೆಯವರೆಗೂ ಡ್ರಾಪ್ ಮಾಡಿ ಬಾ ಅಂತ ಹೇಳ್ತಾನೆ. ಇದನ್ ಕೇಳಿದ್ ಲೆನಿನ್ ಫುಲ್ ಖುಷಿಯಿಂದ ಭಾರತಿಯ ಜೊತೆ ಹೊರಡ್ತಾನೆ. ನೆಕ್ಸ್ಟ್ ಡೇ ಭಾರತಿ ಒಂದು ಜಾತ್ರೆಯ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇರ್ತಾಳೆ. ಆಗ ಒಬ್ಬ ವ್ಯಕ್ತಿ ಹೇಳ್ತಾನೆ, ನಿನಗೆ ಅಷ್ಟು ದಮ್ಮಿದ್ರೆ ನನ್ನ ಜೊತೆ ಒಂದು ಗೇಮ್ ಆಡು, ಇನ್ ಗೆದ್ರೆ ಈ ಇಡೀ ಭಾರತಮ್ಮ ಜಾತ್ರೆಯ ಜವಾಬ್ದಾರಿ ನಿನಗೆ ಕೊಡ್ತೀವಿ ಅಂತ ಚಾಲೆಂಜ್ ಹಾಕ್ತಾನೆ. ಭಾರತಿ ಈ ಚಾಲೆಂಜ್ ಅನ್ನು ಅಕ್ಸೆಪ್ಟ್ ಮಾಡ್ತಾಳೆ. ಶುರುದಲ್ಲಿ ಎಲ್ರು ಅವಳು ಸೋಲ್ತಾಳೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಭಾರತಿ ಸಖತ್ ಆಟ ಆಡಿ ಎದುರಾಳಿಯನ್ನು ಸೋಲ್ಸಿ ಎಲ್ಲರ ರೆಸ್ಪೆಕ್ಟ್ ನ ಗೆಲ್ತಾಳೆ. ಆದ್ರೆ ಸೋತ ವ್ಯಕ್ತಿ ರಾತ್ರಿ ಫುಲ್ ಕುಡಿದ್ಬಿಟ್ಟು ಕೆಲವು ರೌಡಿಗಳನ್ನ ಕರೆಸಿ ಭಾರತಿಯನ್ನು ಕಿಡ್ನಾಪ್ ಮಾಡೋ ಪ್ಲಾನ್ ಮಾಡ್ತಾನೆ. ಮರುದಿನ ಭಾರತಿ ಬಸ್ ಹತ್ತಿದ ತಕ್ಷಣ ರೌಡಿಗಳು ಬಸ್ ಪಂಚರ್ ಮಾಡಿ ಡ್ರೈವರಿಗೆ ಬೆದರಿಕೆ ಹಾಕಿ ಬಸ್ ನನ್ನ ಹೈಜಾಕ್ ಮಾಡಿ ಭಾರತಿಯನ್ನು ಕಿಡ್ನಾಪ್ ಮಾಡ್ತಾರೆ. ಅದೇ ಟೈಮಿಗೆ ಲೆನಿನ್ ಬಸ್ ಸ್ಟ್ಯಾಂಡ್ಗೆ ಬರ್ತಾನೆ. ವಿಷಯ ಗೊತ್ತಾಗ್ತಿದ್ದಂತೆ ಒಂದು ಬೈಕ್ ತೆಗೆದುಕೊಂಡು ಬಸ್ ನ ಚೇಸ್ ಮಾಡಿ ಮೂವಿಂಗ್ ಬಸ್ ಒಳಗೆ ಬಂದ್ಬಿಟ್ಟು ರೌಡಿಗಳಿಗೆ ಸರ್ರಾಗೆ ಹೊಡಿತಾನೆ. ಆದ್ರೆ ಹೊಡಿಬೇಕಾದ್ರೆ ಒಬ್ಬ ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡೋಕೆ ಬರ್ತಾನೆ. ಆದ್ರೆ ಅದೇ ಟೈಮ್ ಅಲ್ಲಿ ಒಬ್ಬ ಎಂಟ್ರಿ ಕೊಟ್ಬಿಟ್ಟು ಅವನ ಪ್ರಾಣ ಉಳಿಸ್ತಾನೆ. ಅದೇ ಬೇರೆ ಯಾರು ಅಲ್ಲ, ವಸಂತ್. ಇವನೇ ಆ ಫ್ರೆಂಡ್. ಯಾವ ದಿನ ಲೆನಿನ್ ಹಸುವಿನಿಂದ ಈ ಊರಿಗೆ ಬಂದಿದ್ನೋ ಆ ದಿನ ವಸಂತನೇ ಅವನಿಗೆ ಫಸ್ಟ್ ಊಟ ಹಾಕಿದ್ದು. ಬರೀ ಊಟ ಅಷ್ಟೇ ಅಲ್ಲ, ಇಡೀ ಊರು ಅವನನ್ನ ಅಪ್ಪಿಕೊಂಡು ಫ್ಯಾಮಿಲಿ ತರ ಪ್ರೀತಿ ಕೊಟ್ಟಿತ್ತು. ಲೆನಿನ್ ಊರಲ್ಲಿ ತನ್ನ ದೊಡ್ಡಮ್ಮನ ಜೊತೆ ಉಳ್ಕೊಂಡ. ಆದ್ರೆ ವಸಂತ್ ಹೈಯರ್ ಸ್ಟಡೀಸ್ಗಾಗಿ ಮದ್ರಾಸ್ಗೆ ಹೋಗಿದ್ದ. ತುಂಬಾ ವರ್ಷಗಳ ನಂತರ ಇಬ್ರು ಫ್ರೆಂಡ್ಸ್ ಮೀಟ್ ಆಗ್ತಾರೆ. ಅಣ್ಣ ತಮ್ಮ ಅಲ್ಲ ಇವರು, ಆದ್ರೆ ಅಣ್ಣ ತಮ್ಮನ್ ತರನೇ ಇದ್ರು. ಅದಾದ್ಮೇಲೆ ಎಲ್ರು ಮನೆಗ್ ಬರ್ತಾರೆ. ವಸಂತ್ಗೆ ಎಲ್ರು ಹೇಳ್ತಾರೆ, ವರ್ಷಕ್ಕೊಂದ್ಸಲ ಬರೋ ಬದ್ಲು ಇಲ್ಲೇ ಪರ್ಮನೆಂಟ್ ಆಗಿ ಸೆಟಲ್ ಆಗ್ಬಿಡು ಅಂತ. ವಸಂತ್ ಕೂಡ ಅದಕ್ಕೆ ಒಪ್ಕೊಂಡು ಊರಲ್ಲೇ ಒಂದು ಹಾಸ್ಪಿಟಲ್ ನ ಓಪನ್ ಮಾಡೋಕೆ ಡಿಸೈಡ್ ಮಾಡ್ತಾನೆ. ಹಾಸ್ಪಿಟಲ್ ಇನಾಗ್ರೇಷನ್ ಗೆ MLA ರಾಘವ್ ರೆಡ್ಡಿನ ಕರೆಸ್ತಾರೆ. ಆದ್ರೆ ಅಲ್ಲಿ ಅವನಿಗೆ ಸಿಗೋ ಟ್ರೀಟ್ಮೆಂಟ್ ನೋಡಿದ್ರೆ ಅವನಿಗೆ ಫುಲ್ ಇನ್ಸಲ್ಟ್ ಅನ್ಸುತ್ತೆ. ಅವನ ಕೈಯಲ್ಲಿ ಬರೀ ಒಂದು ರಿಬ್ಬನ್ ಕಟ್ ಮಾಡಿಸ್ಬಿಟ್ಟು ಈಗ ಊಟ ಮಾಡ್ಲಿಂದ ಹೊರಡಿ ಅಂತ ಹೇಳ್ಬಿಡ್ತಾರೆ. ಈ ಬೇಜಾನ್ ಇನ್ಸಲ್ಟ್ ರಾಘವ್ ರೆಡ್ಡಿ ಮನ್ಸಿಗೆ ಸಖತ್ ಗಟ್ಟಿಯಾಗಿ ಚುಚ್ಚುತ್ತೆ. ಅಲ್ಲಿಂದ ಹೋಗ್ತಾ ಅವನು ಮನ್ಸಲ್ಲೇ ಶತಪ ಮಾಡ್ಕೋತಾನೆ, ಈ ಅವಮಾನಕ್ಕೆ ಖಂಡಿತ ರಿವೆಂಜ್ ತಗೊಂತೀನಿ ಅಂತ. ಇಲ್ಲಿ ನಮಗೊಂದು ಇನ್ನೊಂದು ಮ್ಯಾಟರ್ ಗೊತ್ತಾಗುತ್ತೆ. ವಸಂತ್ ತಂದೆಯ ಮರ್ಡರ್ ಮಾಡಿಸಿದ್ದು ಇದೇ MLA ರಾಘವ್ ರೆಡ್ಡಿನೇ. ಜಾತ್ರೆಯ ಟೈಮ್ ನಲ್ಲಿ ನೀಲಕಂಠ ಮಾವ ತನ್ನ ದೊಡ್ಡ ಮಗಳು ವೈದೇಹಿ ಮದುವೆನ ವಸಂತ್ ಜೊತೆ ಫಿಕ್ಸ್ ಮಾಡ್ತಾರೆ. ಆದ್ರೆ ಕತೆ ಇಲ್ಲಿಂದನೇ ಉಲ್ಟಾ ಹೊಡೆಯುತ್ತೆ. ವೈದೇಹಿ ಮೇಲೆ ಬೇರೆ ಯಾರ್ದೋ ಕಣ್ಣು ಬಿದ್ದಿರುತ್ತೆ. ಇದೇ ಚಾನ್ಸ್ ತಗೊಂಡು ಗೋವಿಂದರಾಜು ಅಲ್ಲಿರೋ ವಾತಾವರಣ ಕೆಡಸಕ್ಕೆ ಟ್ರೈ ಮಾಡ್ತಾನೆ. ಅವನು ಎಲ್ರ ಎದುರು ಸಖತ್ ಚೀಪ್ ಆಗಿ ಮಾತಾಡ್ತಾನೆ. ಇದರಿಂದ ವೈದೇಹಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಯತಿರಾಜು ಅವಳಿಗೆ ಸಮಾಧಾನ ಮಾಡೋಕೆ ಬರ್ತಾನೆ. ಆದ್ರೆ ಜಾನಕಮ್ಮ ಅವನಿಗೆ ಖಂಡಿತವಾಗಿ ನೋ ಅಂತ ಹೇಳ್ತಾಳೆ. ಅವಮಾನ ತಡೆಯಲಾರದೆ ಅವನು ಅಲ್ಲಿಂದ ಹೋಗಿ ಫುಲ್ ಕೋಪದಲ್ಲಿ ಎಣ್ಣೆ ಹೊಡಿಯೋಕೆ ಕುತ್ಕೊಳ್ತಾನೆ. ನೆಕ್ಸ್ಟ್ ಮಾರ್ನಿಂಗು ಇಡೀ ಊರಲ್ಲಿ ಫುಲ್ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ನೀಲ್ಕಂಠ ಮಾವ ಬಂದು ಹೇಳ್ತಾರೆ, ನನ್ ದೊಡ್ಡ ಮಗಳು ಕಾಣಿಸ್ತಾ ಇಲ್ಲ, ಮನೆಯಲ್ಲಿ ಇಲ್ಲ ಅವಳು ಅಂತ ಹೇಳಿದಾಗ ರೂಮ್ ನಲ್ಲಿ ಬರೀ ಒಂದು ಲೆಟರ್ ಸಿಗುತ್ತೆ. ಅದನ್ನ ಓದಿದ್ಮೇಲೆ ಎಲ್ರಿಗೂ ಅನ್ಸುತ್ತೆ ಅವಳು ತನ್ನ ಇಷ್ಟದಂತೆ ಮನೆ ಬಿಟ್ಟು ಓಡೋಗಿದ್ದಾಳೆ ಅಂತ.
ಊರ್ ಜನ ಇದನ್ನ ಫ್ಯಾಮಿಲಿ ಮರ್ಯಾದೆಗೆ ಕನೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ನೀಲ್ಕಂಠ ಮಾವ ಒಂದು ಡಿಸಿಷನ್ ತಗೋತಾನೆ, ಈಗ ನನ್ನ ಚಿಕ್ಕ ಮಗಳನ್ನ ವಸಂತ್ಗೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಇಲ್ಲಿ ಕತೆಗೆ ಅತಿ ದೊಡ್ಡ ಟ್ವಿಸ್ಟ್ ಸಿಗೋದು ಏನಪ್ಪಾ ಅಂತಂದ್ರೆ, ವೈದೇಹಿ ಎಲ್ಲೂ ಓಡೋಗಿರಲ್ಲ. ಅವಳನ್ನ ಮೊದಲೇ ಪ್ಲಾನ್ ಮಾಡಿ ಮರ್ಡರ್ ಮಾಡಲಾಗಿತ್ತು. ಆ ಕೊಲೆ ಹಿಂದೆ ಇದ್ದದ್ದು ಜಾನಕಮ್ಮನ ಕಡೆಯವರೇ. ಇನ್ನು ಆ ಸಿಕ್ಕಿದ ಸೂಸೈಡ್ ಲೆಟರ್ ಕೂಡ ಅವರೇ ಮೊದಲೇ ತಂದು ಇಟ್ಟಿದ್ರು, ಯಾರಿಗೂ ಅವ್ರ ಮೇಲೆ ಡೌಟ್ ಬರಬಾರ್ದು ಅಂತ. ಇನ್ನೊಂದ್ ಕಡೆ ಲೆನಿನ್ ಹೇಳ್ತಾನೆ, ಈ ಒಂದು ಮದುವೆ ಫಿಕ್ಸ್ ಆಗಿದ್ರೆ ನಾನು ಯಾವುದೇ ಕಾರಣಕ್ಕೂ ಇದನ್ನ ಬ್ರೇಕ್ ಆಗೋಕೆ ಬಿಡಲ್ಲ ಅಂತ. ಆದ್ರೆ ಇನ್ನೊಂದ್ ಕಡೆ ಯತಿರಾಜು ಫುಲ್ ಕ್ರಿಮಿನಲ್ ಪ್ಲಾನ್ ನ ಮಾಡಿರ್ತಾನೆ. ತನ್ನ ಕಡೆಯವರಿಗೆ ವಿಚಿತ್ರ ಕೆಲಸ ಕೊಟ್ಟಿರ್ತಾನೆ. ಒಬ್ರಿಗೆ ಲೈಟ್ ಕಟ್ ಮಾಡೋದು, ಇನ್ನೊಬ್ರಿಗೆ ಹುಡುಗಿನ ಕರ್ಕೊಂಬರೋದು, ಈ ತರ ಕ್ರಿಮಿನಲ್ ಆಟಗಳನ್ನ ಆಡ್ತಾ ಇರ್ತಾನೆ. ಅವನ್ ತಲೆಯಲ್ಲಿ ಏನಿರುತ್ತೆ ಅಂತಂದ್ರೆ, ಅದೇನಕ್ಕೆ ಏನೇ ಆಗ್ಲಿ ಈ ಮದುವೆ ನಡಿಬಾರ್ದು. ಸೊ ನೆಕ್ಸ್ಟ್ ಸೀನ್ ಅಲ್ಲಿ ಎಲ್ಲ ಕರೆಕ್ಟ್ ಆಗಿ ನಡೀತಾ ಇರುತ್ತೆ. ಮದುವೆ ಸಮಾರಂಭ ಕೂಡ ಆಗ್ತಾ ಇರುತ್ತೆ. ಇನ್ನೇನು ಗಂಡು ಹೆಣ್ಣಿಗೆ ಅವನ ತಾಳಿನ ಕಟ್ಟಬೇಕು. ಆದ್ರೆ ತಕ್ಷಣ ಅವಾಗ ಭಾರತಿ ಹೇಳ್ತಾಳೆ, ಅಪ್ಪ ನನಗೆ ಈ ಮದುವೆ ಇಷ್ಟ ಇಲ್ಲ, ನನಗೆ ಲೆನಿನ್ ಇಷ್ಟ. ಇದನ್ನ ಕೇಳಿಸ್ಕೊಂಡು ಎಲ್ರಿಗೂ ತುಂಬಾನೇ ಶಾಕ್ ಆಗುತ್ತೆ. ವಸಂತ್ಗೂ ಕೂಡ ಫುಲ್ ಶಾಕ್ ಆಗುತ್ತೆ. ವಸಂತಿಗೆ ಬೇಜಾರಾಗಿದ್ರು ಕೂಡ ಲೆನಿನಿಗೋಸ್ಕರ ಅವನು ತಾನು ಮದ್ವೆ ಆಗೋದನ್ನ ಬಿಡ್ತಾನೆ. ವಸಂತ್ ಲೆನಿನ್ ಕೈಲಿ ಮಂಗಲ್ಸೂತ್ರ ಕೊಟ್ಬಿಟ್ಟು, ಇವಾಗ ಈ ಮದ್ವೆ ನೀನಾಗು ಅಂತ ಹೇಳ್ತಾನೆ. ಲೆನಿನ್ ಆ ಮಂಗಲ್ಸೂತ್ರನ ಅವಳ ಕುತ್ತಿಗೆ ಕಟ್ಟಬೇಕು. ಅಷ್ಟೊತ್ತಿಗೆ ಜನಗಳು ಬಂದ್ಬಿಟ್ಟು ವಸಂತ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ವಸಂತಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ರೌಡಿಗಳು ಅವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ. ಅವಾಗ ಲೆನಿನ್ ಭಾರತಿಗೆ ಹೇಳ್ತಾನೆ, ನೀನು ವಸಂತ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗು, ನಾನು ರೌಡಿಗಳ ಜೊತೆ ಜಗಳಾಡಿ ಬರ್ತೀನಿ. ಭಾರತಿ ವಸಂತ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾಳೆ. ಇತ್ತ ಲೆನಿನ್ ರೌಡಿಗಳ ಹತ್ರ ಫೈಟ್ ಮಾಡ್ತಾ ಇರ್ತಾನೆ. ಅವನು ಸಿಟ್ಟಲ್ಲಿ ಒಬ್ಬ ರೌಡಿಯ ಕೈಯನ್ನ ಕತ್ತರಿಸ್ಬಿಡ್ತಾನೆ. ಇವಾಗ ಸ್ಟೋರಿ ಇಮಿಡಿಯೇಟ್ ಆಗಿ ಪ್ರೆಸೆಂಟಿಗೆ ಬರುತ್ತೆ. ನಾವು ಆ ಕೈ ಕಟ್ಟಾಗಿರುತ್ತಲ್ಲ ರೌಡಿ, ಅವನ್ನ ನೋಡ್ಬೋದಿಲ್ಲಿ. ಅವಾಗ ಸ್ಟೋರಿ ಕೇಳಿಸ್ಕೊಂತ ಇದ್ನಲ್ಲ ಚಿಕ್ಕ ಹುಡುಗ, ಅವನು ಕೇಳ್ತಾನೆ, ವಸಂತಿಗೆ ಯಾರು ಹೊಡಿಬೇಕು ಅನ್ಕೊಂಡಿದ್ರು, ಅವನ್ನ ಯಾರು ಕೊಲ್ಬೇಕು ಅನ್ಕೊಂಡಿದ್ರು? ಲೆನಿನ್ ಅವಾಗ್ಲೇ ಆನ್ಸರ್ನ ಕೊಡೋದಿಲ್ಲ. ಅವನು ಹೇಳ್ತಾನೆ, ನಿಜ ಗೊತ್ತಾಗ್ಬೇಕು ಅಂತಂದ್ರೆ ಪೂರ್ತಿ ಕತೆ ಕೇಳು. ಸ್ಟೋರಿ ಇವಾಗ ಮತ್ತೆ ಪಾಸ್ಟ್ಗೆ ಹೋಗುತ್ತೆ. ಈಗ ಮತ್ತೆ ಊರಲ್ಲಿ ಒಂದು ಧಾರ್ಮಿಕ ಉತ್ಸವ ನಡೀತಾ ಇದೆ. ಈ ಉತ್ಸವದ್ದು ಒಂದು ಸ್ಪೆಷಾಲಿಟಿ ಇತ್ತು. ಈ ಒಂದು ಪವಿತ್ರ ಅಗ್ನಿ ಆರೋಗ್ಬಾರ್ದು, ದೀಪ ಆರೋದ್ರೆ ಎಲ್ಲ ಪೂಜೆ ವ್ಯರ್ಥ ಅಂತ ಡಿಸೈಡ್ ಆಗ್ತಿತ್ತು. ಇನ್ನೊಂದ್ ಕಡೆ ಯತಿರಾಜು ತನ್ನ ಹುಡುಗರನ್ನ ಮೀಟ್ ಆಗೋದಕ್ಕೆ ಹೋಗ್ತಾನೆ. ಆದ್ರೆ ಅಲ್ಲಿ ಗೋವಿಂದರಾಜು ಅವನು ನೋಡಿದ್ರು ಕೂಡ ನೋಡ್ಲಿಲ್ದ ಇರ್ತಾನೆ. ಯತಿರಾಜು ರೌಡಿಗಳಿಗೆ ದುಡ್ಡು ಕೊಟ್ಬಿಟ್ಟು ಅಲ್ಲಿಂದ ಕಳಿಸ್ತಾನೆ. ಇವಾಗ ನಮಗೆ ಯತಿರಾಜಿನ ಬಗ್ಗೆ ಸ್ವಲ್ಪ ವಿಷಯಗಳು ಗೊತ್ತಾಗ್ತವೆ. ಅವನೊಬ್ಬ ಇಲ್ಲೆಜಿಟಿಮೇಟ್ ಚೈಲ್ಡ್. ಅದು ಏನೇ ಆಗ್ಲಿ ಧರ್ಮರಾಜನ ಪಟ್ಟಕ್ಕೆ ಕುತ್ಕೊಳ್ಳೇಬೇಕು ಅಂತ ಅವನು ಪಣ ತೊಟ್ಟಿರ್ತಾನೆ. ಅಷ್ಟೇ ಅಲ್ಲ, ವಸಂತ್ನ ಕೊಲ್ಲೋಕೆ ಟ್ರೈ ಮಾಡಿದ್ದು ಕೂಡ ಇವನೇ. ನೆಕ್ಸ್ಟ್ ಸೀನ್ ಅಲ್ಲಿ ಹಾಸ್ಪಿಟಲ್ ನ ತೋರಿಸ್ತಾರೆ. ಅಲ್ಲಿ ವಸಂತಿಗೆ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದ ತಕ್ಷಣ ಅವನು ಹೇಳ್ತಾನೆ, ಭಾರತಿ ಮತ್ತೆ ಲೆನಿನ್ಗೆ ನೀವಿಬ್ರು ಬೇಗ ಮದುವೆ ಆಗ್ಬಿಡ್ರಿ. ಇದು ಆದ ತಕ್ಷಣ ಭಾರತಿ ಮತ್ತೆ ಲೆನಿನ್ ನೀಲ್ಕಂಠ ಮಾವ ಹತ್ರ ಹೋಗ್ಬಿಟ್ಟು ಪರ್ಮಿಷನ್ ಕೇಳ್ತಾರೆ ಮದುವೆ ಆಗೋದಿಕ್ಕೆ. ಅವನು ಏನು ಹೇಳೋದಿಲ್ಲ, ಒಪ್ಕೋತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಇವರಿಬ್ರು ಮದುವೆ ಆಗುತ್ತೆ, ತುಂಬಾನೇ ಗ್ರ್ಯಾಂಡ್ ಆಗಿ. ಅದ್ರ ಜೊತೆ ಧಾರ್ಮಿಕ ಉತ್ಸವ ನಡೀತಾ ಇತ್ತಲ್ಲ, ಅದು ಕೂಡ ಸಂಪೂರ್ಣ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಭಾರತಿನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗುತ್ತೆ. ಅವಾಗ ಡಾಕ್ಟರ್ ಒಂದು ಒಳ್ಳೆ ನ್ಯೂಸ್ ನ ಹೇಳ್ತಾರೆ, ಅವಳು ಪ್ರೆಗ್ನೆಂಟ್ ಅಂತ. ಇಡೀ ಫ್ಯಾಮಿಲಿ ಫುಲ್ ಖುಷಿ ಪಡ್ತಾರೆ. ಆದ್ರೆ ಅದೇ ಟೈಮ್ ಅಲ್ಲಿ ಒಬ್ಬ ಚಿಕ್ಕ ಹುಡುಗಿ ವಿಷ ತಗೊಂಡ್ಬಿಟ್ಟು ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾಳೆ. ಅವಳು ವಿಷ ಯಾಕೆ ತಗೊಂಡಿದ್ಲು ಅಂತಂದ್ರೆ, ಅವಳಿಗೆ ಫೋರ್ಸ್ಫುಲಿ ಮದ್ವೆ ಮಾಡಿಸ್ತಾ ಇದ್ರು. ಅದಾಗಿದ ತಕ್ಷಣ ಗಾಡಿ ತಗೊಂಡ್ಬಿಟ್ಟು ಲೆನಿನ್, ಭಾರತಿ ಮತ್ತೆ ವಸಂತ್ ಹೊರಡ್ತಾರೆ. ಆದ್ರೆ ಯತಿರಾಜ್ ಒಂದು ಪ್ಲಾನ್ ಮಾಡಿರ್ತಾನೆ. ಇವಾಗ ಅವ್ರು ಹೋಗ್ತಾ ಇದ್ರಲ್ಲ ರೋಡ್, ಆ ರೋಡ್ ಪೂರ್ತಿ ಲ್ಯಾಂಡ್ ಮೈನ್ಸ್ ನ ಫಿಕ್ಸ್ ಮಾಡಿರ್ತಾನೆ. ಆದ್ರೆ ವಸಂತ್ ಮಧ್ಯಕ್ಕೆ ನಿಲ್ಸ್ಬಿಟ್ಟು ಹೇಳ್ತಾನೆ, ನೀನು ಹೋಗ್ಬಿಟ್ಟು ಮಾಮಂಗೆ ಇಂಜೆಕ್ಷನ್ ಕೊಟ್ ಬಾ, ನಾನು ಒಬ್ನೇ ಹೋಗ್ ಬರ್ತೀನಿ ಅಂತ. ಆ ರೋಡಲ್ಲಿ ಒಬ್ನೇ ಹೋಗ್ತಾನೆ. ಇವಾಗ ರೋಡಲ್ಲಿ ಲ್ಯಾಂಡ್ ಮೈನ್ಸ್ ಗಳಿದಾವೆ. ಕಾರಲ್ಲಿ ಒಬ್ಬ ವಸಂತ್ ಹೋಗ್ತಾ ಇದ್ದಾನೆ. ಅವ್ರಿಗೆಲ್ರಿಗೂ ಅನ್ನಿಸ್ತಾ ಇತ್ತು ಕಾರಲ್ಲಿ ಲೆನಿನ್ ಕೂಡ ಇದ್ದಾನೆ ಅಂತ. ಆದ್ರೆ ಕಾರ್ಲಿ ಬರೀ ವಸಂತ್ ಮಾತ್ರ ಇದ್ದ. ಅಲ್ಲಿ ಗೋವಿಂದರಾಜ್ ಅವರೆಲ್ಲ ಇದ್ರು. ಅವರು ವೇಟ್ ಮಾಡ್ತಾ ಇದ್ರು ಯಾವಾಗ ವಸಂತ್ ಆ ಲ್ಯಾಂಡ್ ಮೈನ್ ಮೇಲೆ ಕಾಲಿಟ್ಬಿಟ್ಟು ಬ್ಲಾಸ್ಟ್ ಆಗ್ತಾನೋ ಅಂತ. ಆದ್ರೆ ಅವನು ಆ ಲ್ಯಾಂಡ್ ಮೈನ್ ಮೇಲೆ ಕಾರ್ನ ಓಡಿಸೋದೇ ಇಲ್ಲ. ಸೇಫ್ ಆಗಿ ನಡ್ಕೊಂಡು ಹೋಗ್ಬಿಟ್ಟು ಅಲ್ಲೊಂದು ಕಲ್ಲಿತ್ತು, ಅದ್ರ ಮೇಲೆ ಹೋಗಿ ಕುತ್ಕೊಂತಾನೆ. ಕುತ್ಕೊಂಡ್ಬಿಟ್ಟು ಒಂದು ಟ್ವಿಸ್ಟ್ ಬರುತ್ತೆ ಇಲ್ಲಿ. ಅಲ್ಲಿ ಎಲ್ಲಾ ರೌಡಿಗಳು ಬಚ್ಚಿಟ್ಕೊಂಡಿರ್ತಾರಲ್ವಾ, ಆ ಎಲ್ಲಾ ರೌಡಿಗಳನ್ನ ಹೆಸರು ಅವನು ತಗೋತಾ ಇದ್ದಾನೆ ಇವಾಗ ಬಾಯಲ್ಲಿ. ಇದನ್ನ ಕೇಳಿಸ್ಕೊಂಡು ಆ ರೌಡಿಗಳಿಗೆ ಫುಲ್ಲು ಶಾಕು. ಯಾಕಂದ್ರೆ ಅವರಿಗೆ ಗೊತ್ತಾಗ್ತಾ ಇಲ್ಲ ವಸಂತಿಗೆ ನಾವೆಲ್ಲಿ ಬಚ್ಚಿಟ್ಕೊಂಡಿದೀವಂತ ಹೇಗ್ ಗೊತ್ತು ಅಂತ. ಈಗ ಬರುತ್ತೆ ಒಂದು ದೊಡ್ಡ ಟ್ವಿಸ್ಟ್. ಅವನು ಹೇಳ್ತಾನೆ, ಎಲ್ಲ ಬಚ್ಚಿಟ್ಕೊಂಡಿದಿರಲ್ವಾ, ನನಗೆ ಸಾಯಿಸ್ಬೋದು ಅಂತ ಅನ್ಕೊಂಡಿದೀರಾ? ನೀವುಗಳು ಮಾಡಿರೋ ಪ್ಲಾನ್ ಅಲ್ಲಿ ಭಾರತ ಏನಾದ್ರು ಸತ್ತೋದ್ರೆ ನನ್ ಪ್ಲಾನ್ ಫೇಲ್ ಆಗುತ್ತೆ. ರೌಡಿಗಳಿಗಂತೂ ಇದನ್ನೆಲ್ಲ ಕೇಳಿಸ್ಕೊಂಡು ನಂಬಕ್ಕೆ ಆಗ್ತಿರಲ್ಲ. ಅವಾಗ ವಸಂತ್ ಹೇಳ್ತಾನೆ, ನಿಮ್ಮ ಮುಖದ ಮೇಲೆ ಕಾಣ್ತಿರೋ ಭಯ ನನಗೆ ಇಷ್ಟ ಆಯ್ತು ಅಂತ. ಆಕ್ಚುಲಿ ವಸಂತ್ ಎಲ್ಲ ನಿಜನ ಖುದ್ದಾಗಿ ಒಪ್ಕೋತಾನೆ. ಅವನು ಹೇಳ್ತಾನೆ, 3 ವರ್ಷಗಳ ಮುಂಚೆ ನಾನು ಊರಿಗೆ ಬಂದಾಗ ನನಗೆ ಭಾರತಿ ಮೇಲೆ ಲವ್ ಆಗಿತ್ತು. ಆದ್ರೆ ನಾನು ಯಾವತ್ತೂ ನನ್ನ ಮನಸ್ಸಿನ ಮಾತು ಹೇಳಿರ್ಲಿಲ್ಲ. ಸ್ಟಡೀಸ್ ಮುಗಿದ್ಮೇಲೆ ಪ್ರಪೋಸ್ ಮಾಡೋಣ ಅಂತ ಇದ್ದೆ. ಆದ್ರೆ ಅವಳ ದೊಡ್ಡಕ್ಕ ನನ್ನನ್ನ ಪ್ರೀತಿಸ್ತಾ ಇದ್ಲು.
ಎರಡು ಫ್ಯಾಮಿಲಿಯವರು ಅವಳ ಜೊತೆ ನನ್ನ ಮದ್ವೆ ಮಾಡೋಕೆ ಪ್ಲಾನ್ ಮಾಡಿದ್ರು. ಆದ್ರೆ ನನಗೆ ಇಷ್ಟ ಇದ್ದಿದ್ದು ಅವಳ ತಂಗಿ ಭಾರತಿ. ಅವಳನ್ನ ಮದ್ವೆ ಆಗ್ಬೇಕು ಅಂತಂದ್ರೆ ಅಕ್ಕನ ದಾರಿಯಿಂದ ತೆಗಿಬೇಕು ಅಂತ ಅವಳನ್ನ ಸಾಯಿಸ್ಬಿಟ್ಟೆ. ಇವಾಗ ಅಲ್ಲಿರೋರಿಗೆಲ್ರಿಗೂ ವಸಂತ್ ಹೇಳ್ತಾನೆ, ನಿಮಗೆಲ್ಲ ಏನ್ ಬೇಕೋ ನಾನು ಕೊಡ್ತೀನಿ ಮಾಮ. ನಿನಗೆ ನಿನ್ನ ಒಂದು ರೆಸ್ಪೆಕ್ಟ್ ಸಿಗುತ್ತೆ, ಚಾಚಾ ನಿನಗೆ ಪವರ್ ಸಿಗುತ್ತೆ, ನನಗೆ ಭಾರತಿ ಜೊತೆಗೆ ರಿವೆಂಜ್ ತಗೋಬೇಕು, ನನಗೆ ಸಾಥ್ ಕೊಡ್ರಿ ಅಂತ ಕೇಳಿದಾಗ ಅವರು ಒಪ್ಕೋತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಲೆನಿನ್ ಮತ್ತೆ ತನ್ನ ಫ್ರೆಂಡ್ ಜೊತೆಗೆ ಹೋಗ್ತಾ ಇರ್ತಾರೆ. ಅವಾಗ ಸಡನ್ ಆಗಿ ಜೋರಾಗಿ ಬರ್ತಿದ್ದ ಟ್ರಕ್ ಲೆನಿನ್ ಫ್ರೆಂಡಿಗೆ ಗುದ್ಬಿಡುತ್ತೆ. ಅವಾಗ ಲೆನಿನ್ ಆ ಡ್ರೈವರ್ನ ಹಿಡಿತಾನೆ. ಹಿಡಿದ್ ನೋಡಿದ್ರೆ ಅವದೊಬ್ಬ ಚಿಕ್ಕ ಹುಡುಗ. ಅವನು ನಿಜಾಂಶ ಹೇಳ್ತಾನೆ ಲೆನಿನ್ಗೆ, ಇದೆಲ್ಲ ಮಾಡಿಸ್ತಾ ಇರೋದು ವಸಂತು. ಅವನು ಪ್ಲಾನ್ ಮಾಡಿದಾನೆ ಭಾರತಿ ಮೇಲೆ ರಿವೆಂಜ್ ನ ತಗೊಳೋದಿಕ್ಕೆ. ಅವಾಗ ಅಲ್ಲೊಂದು ಕ್ಯಾಸೆಟ್ ಇರುತ್ತೆ. ಅದು ಪ್ಲೇ ಆಗಿದ ತಕ್ಷಣ ಅದ್ರಲ್ಲಿ ಬರುತ್ತೆ ವಸಂತಿನ ವಾಯ್ಸು. ಅವನು ಹೇಳ್ತಾನೆ, ನೀನ್ ಎಲ್ಲಾ ಫ್ರೆಂಡ್ಸ್ ನಾನು ಸಾಯಿಸ್ಬಿಟ್ಟಿದ್ದೀನಿ, ಇವಾಗ ಭಾರತಿ ಬಾರಿ. ಇದನ್ನ ಕೇಳಿಸ್ಕೊಂಡ್ಬಿಟ್ಟು ಲೆನಿನ್ಗೆ ಫುಲ್ಲು ಶಾಕ್ ಆಗ್ಬಿಡುತ್ತೆ. ಸಡನ್ ಆಗಿ ಮನೆಗೆ ಓಡ್ತಾನೆ, ಭಾರತಿನ ಹುಡುಕ್ತಾನೆ. ಆದ್ರೆ ಭಾರತಿ ಅಲ್ಲಿ ಕಾಣೋದಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಭಾರತಿ ಬರ್ತಾಳೆ. ಲೆನಿನ್ ಭಾರತಿಗೆ ಫುಲ್ ಜನ ಹೇಳ್ತಾನೆ, ವಸಂತ್ ನನ್ನ ಫ್ರೆಂಡ್ಸ್ನೆಲ್ಲ ಸಾಯಿಸ್ಬಿಟ್ಟಿದ್ದಾನೆ, ಇವಾಗ ನಿನ್ನ ಸಾಯಿಸ್ಬೇಕು ಅಂತ ಹುಡುಕ್ತಾ ಇದ್ದಾನೆ ಅಂತ ಹೇಳಿದಾಗ ಅವಳಿಗೂ ಶಾಕ್ ಆಗುತ್ತೆ. ಇವಾಗ ಲೆನಿನ್ ಅವಳನ್ನ ಕರ್ಕೊಂಡ್ಬಿಟ್ಟು ಭದ್ರಾದೇವಿ ದೇವಸ್ಥಾನಕ್ಕೆ ಹೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ಅವಳನ್ನ ಸೇಫ್ ಆಗಿ ಇಡ್ತಾನೆ. ಅದಾಗಿದ ತಕ್ಷಣ ಅವನು ವಸಂತಿಗೆ ಹುಡುಕೋದಿಕ್ಕೆ ಹೋಗ್ತಾನೆ. ದಾರಿಯಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಮಹಿಳೆ ಬರ್ತಾಳೆ. ಆದ್ರೆ ಅದು ಮಹಿಳೆ ಆಗಿರ್ಲಿಲ್ಲ. ಮಹಿಳೆಯ ಗೆಟಪ್ ಅಲ್ಲಿದ್ದ ವಸಂತ್. ಅವನು ಹೇಳ್ತಾನೆ, ಇನ್ನು ದ್ರೌಪದಿಯ ದೇವಸ್ಥಾನನ ಕಾಪಾಡಿದ್ಯಾ, ಆದ್ರೆ ಭಾರತಿನ ಕಾಪಾಡೋದಿಕ್ಕೆ ಆಗುತ್ತಾ ನಿನ್ ಕೈಯಲ್ಲಿ? ಇದನ್ನ ಕೇಳಿಸ್ಕೊಂಡ್ಬಿಟ್ಟು ಲೆನಿನ್ಗೆ ಫುಲ್ಲು ಶಾಕ್ ಆಗುತ್ತೆ. ಪಕ್ಕ ಏನೋ ಅಪಾಯದಲ್ಲಿ ಇದ್ದಾಳೆ ಅವಳು ಅಂತ ಓಡ್ತಾನೆ ಅವಳ ಹತ್ರ. ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಮುರುಳಿ ನಿಂತಿದ್ದ. ಮುರುಳಿ ಮಿರ್ಚಿ ಖಾರ ಎಲ್ಲ ತಗೊಂಡ್ಬಿಟ್ಟು ಲೆನಿನ್ ಕಣ್ಣಿಗೆ ಹಾಕ್ಬಿಡ್ತಾನೆ. ಅವನು ಸಡನ್ ಆಗಿ ಬ್ಲೈಂಡ್ ಆಗ್ಬಿಟ್ಟಿದ್ದಾನೆ, ಮತ್ತೆ ತುಂಬಾ ಉರಿತಾ ಇದೆ ಕೂಡ. ಮುರುಳಿಯ ಹೆಂಡತಿನ ಅವರೆಲ್ಲ ಕಿಡ್ನಾಪ್ ಮಾಡಿದ್ರು, ಅದಕ್ಕೋಸ್ಕರ ಅವನು ಆತರ ಮಾಡ್ಬೇಕಾಗ್ ಬಂತು. ಈಗ ಆ ಜಾಗಕ್ಕೆ ವಸಂತ್ ಅವರೆಲ್ಲ ಬರ್ತಾರೆ. ವಸಂತ್ ಲೆನಿನ್ ನೋಡ್ತಾ ಹೇಳ್ತಾನೆ, ಗಾಬರಿ ಆಗ್ಬೇಡ, ನಾನು ಭಾರತಿಗೆ ಇನ್ನೂ ಏನು ಮಾಡಿಲ್ಲ, ಆದ್ರೆ ಮಾಡಿದ್ರು ಕೂಡ ನಿನ್ ಕೈಯನ್ನು ಕಿತ್ಕೊಳಕ್ ಆಗ್ತಾ ಇತ್ತು ನಂದು. ಇದನ್ನ ಕೇಳಿಸ್ಕೊಂಡ್ಬಿಟ್ಟು ಲೆನಿನ್ಗೆ ಫುಲ್ಲು ಕೋಪ ಬಂತು. ಅವನು ಕತ್ತಿ ತಗೊಂಡ್ಬಿಟ್ಟು ಎದುರು ನಿಂತ್ಕೊಂಡಿರ್ತಾರಲ್ವಾ ಅವನ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಆದ್ರೆ ಬಾಸ್, ಇಲ್ಲೇ ಸಿನಿಮಾದ ಅತಿ ದೊಡ್ಡ ಎಮೋಷನಲ್ ಮತ್ತೆ ಪೇನ್ಫುಲ್ ಸೀನು ಬರೋದು. ಲೆನಿನ್ ಮಾಡೋ ಆ ಅಟ್ಯಾಕು ಸೀದಾ ಭಾರತಿ ಮತ್ತೆ ಅವಳ ಹೊಟ್ಟೆಯಲ್ಲಿದ್ದ ಮಗುವಿಗೆ ತಗ್ಲಿ ಇಬ್ರು ಸ್ಪಾಟ್ ನಲ್ಲೇ ಡೆಡ್ ಆಗ್ತಾರೆ. ಯಾಕಂದ್ರೆ ಲೆನಿನ್ ಕಣ್ಣು ಕಾಣಿಸ್ತಾ ಇರ್ಲಿಲ್ಲ. ವಸಂತು ಸೈಲೆಂಟ್ ಆಗಿ ಭಾರತಿನ ಅವನ ಎದುರು ತಂದು ನಿಲ್ಸ್ಬಿಟ್ಟಿರ್ತಾನೆ. ಅನ್ನೋಯಿಂಗ್ಲಿ ಲೆನಿನ್ ಕೈಯಿಂದಾನೆ ಭಾರತೀಯ ಕೊಲೆ ಆಗ್ಬಿಡುತ್ತೆ. ಪ್ರೆಗ್ನೆಂಟ್ ಆಗಿದ್ದ ಭಾರತಿ ಅವನ ತೋಳಿನಲ್ಲೇ ಪ್ರಾಣ ಬಿಡ್ತಾಳೆ. ವಸಂತು ಸೈಕೋ ತರ ನಗ್ತಾ ಹೇಳ್ತಾನೆ, ನನಗೆ ನಿನ್ ಮೇಲೆ ಯಾವುದೇ ದ್ವೇಷ ಇರ್ಲಿಲ್ಲ ಕಣೋ, ನನಗೆ ಹೇಟ್ರೆಡ್ ಬರೀ ಭಾರತಿ ಮೇಲೆ ಇತ್ತು, ಅದಕ್ಕೆ ಅವಳನ್ನ ನಿನ್ನ ಕೈಯಿಂದನೇ ಕೊಲ್ಸ್ಬಿಟ್ಟೆ. ಇದು ಗೊತ್ತಾಗಿದ ತಕ್ಷಣ ಲೆನಿನ್ಗೆ ಸತ್ತೋದಂಗ ಆಗ್ಬಿಡುತ್ತೆ. ಕತೆ ಸಡನ್ ಆಗಿ ಅಂಡ್ ಇಮಿಡಿಯೇಟ್ ಆಗಿ ಪ್ರೆಸೆಂಟ್ ಟೈಮಿಗೆ ಬರುತ್ತೆ. ಲೆನಿನ್ ಆ ಪುಟ್ಟ ಹುಡುಗನಿಗೆ ಹೇಳ್ತಾ ಇರ್ತಾನೆ, ನಿಮ್ಮ ತಂದೆ ಮುರಳಿ ಅಸಲಿ ಕಿಲ್ಲರು ನಾನಲ್ಲ, ವಸಂತ್ ಅಂತ. ಆಕ್ಚುಲಿ ಆ ಹುಡುಗ ಲೆನಿನ್ನ ಕೊಲ್ಲೋಕೆ ಬಂದಿರ್ತಾನೆ. ಆದ್ರೆ ಸತ್ಯ ಗೊತ್ತಾದ್ಮೇಲೆ ಚಾಕುನ ಲೆನಿನ್ ಕೈಲೇ ಕೊಟ್ಬಿಟ್ಟು ಹೇಳ್ತಾನೆ, ಇಲ್ಲಿರೋರ್ನ ಯಾರನ್ನೂ ಜೀವಂತ ಉಳಿಸ್ಬೇಡ, ಎಲ್ರಿಗೂ ಸಾಯಿಸ್ಬಿಡು. ಇಲ್ಲಿಂದ ಸ್ಟಾರ್ಟ್ ಆಗೋದು ಸಿನಿಮಾದ ಡೇಂಜರಸ್ ಕ್ಲೈಮ್ಯಾಕ್ಸ್. ಲೆನಿನ್ ಒಬ್ನೇ ರೌಡಿಗಳ ಮೇಲೆ ರಾಕ್ಷಸಂತರ ಮುಗಿ ಬೀಳ್ತಾನೆ, ಮತ್ತೆ ಒಬ್ಬೊಬ್ರನ್ನ ನರಕಕ್ಕೆ ಕಳ್ಸೋಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಅಷ್ಟರಲ್ಲಿ ಗೋವಿಂದರಾಜು ಮತ್ತೆ ಅವನ ಕಣ್ಣಿಗೆ ಕೆಮಿಕಲ್ ಹಾಕ್ತಾನೆ. ಇನ್ನೊಂದು ಕಡೆ ಜೈಲರು ಯತಿರಾಜರ ಮನೆಗೆ ಹೋಗ್ತಾನೆ. ಆದ್ರೆ ಅಲ್ಲಿ ಹೋದಾಗ ಅವನಿಗೆ ಫುಲ್ಲು ಶಾಕ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಯತಿರಾಜನ ಮುಂಡ ಅಂದ್ರೆ ತಲೆ ಇಲ್ಲದ ಬಾಡಿ ಬಿದ್ದಿರುತ್ತೆ. ಇನ್ನೊಂದ್ ಕಡೆ ತನ್ನ ಅಮ್ಮನ ಹತ್ರ ಹೋಗಿ ವಸಂತ್ ಹೇಳ್ತಾನೆ, ಅಮ್ಮ ನನ್ನ ಕೊಲ್ಸೋಕೆ ಲೆನಿನ್ನ ಜೈಲಿಂದ ಹೊರಗಡೆ ಕರ್ಸಿದ್ದಾರೆ. ಆದ್ರೆ ಅವಾಗ ಅವನ ಅಮ್ಮ ಹೇಳ್ತಾಳೆ, ಲೈಫ್ ಉಳಿಸ್ಕೊಳ್ಳೋಕೆ ಜನ ತಪ್ಪು ಮಾಡ್ತಾರೆ, ಆದ್ರೆ ನಾವು ಮಾಡಿರೋದು ಪಾಪ. ನಾವು ಬಂಗಾರದಂತ ಇನ್ನೋಸೆಂಟ್ ವೈದೇಹಿನ ಕೊಂದ್ವಿ, ಆಮೇಲೆ ಭಾರತೀಯ ಲೈಫ್ ನ ರಕ್ತದಲ್ಲೇ ಮುಳುಗಿಸ್ಬಿಟ್ವಿ. ಇದೆಲ್ಲ ನಾವು ಯಾರಿಗ್ ಮಾಡಿದ್ವಿ? ಇವತ್ತು ಯಾರು ನಮ್ಮನ್ನ ನೋಡಿ ಮುಖ ತಿರುಗಿಸ್ಕೊಂತಿದಾರೋ ಅವರಿಗೋಸ್ಕರನ. ನಿನ್ನ ದ್ವೇಷ ಪ್ರೀತಿಯನ್ನ ವೈರತ್ವವಾಗಿ ಬದಲಾಯಿಸ್ತು, ಅಂಡ್ ನೀನು ಯಾವುದನ್ನ ಲವ್ ಅನ್ಕೊಂಡಿದ್ದೋ ಅದೇ ನಿನ್ನ ಲೈಫ್ ನ ಬರ್ಬಾದ್ ಮಾಡ್ತು ಅಂತ ಹೇಳ್ತಾಳೆ ಅವರಮ್ಮ. ಇದೇ ಗ್ಯಾಪ್ ನಲ್ಲಿ ಇನ್ನೊಂದು ಬಿಗ್ ಸೀಕ್ರೆಟ್ ರಿವೀಲ್ ಆಗುತ್ತೆ. ಜೈಲರ್ ಬಂದು ಹೇಳ್ತಾನೆ, ಲೆನಿನ್ ಜೈಲಿಂದ ಹೊರಗ್ ಬರೋಕೆ ಅಸಲಿ ರೀಸನ್ ಅವನ ತಾಯಿನೇ. ಅವಳು ಜೈಲ್ ಆಫೀಸರ್ಸ್ ಹತ್ರ ಹೋಗ್ಬಿಟ್ಟು ಕೈ ಮುಗಿದು ಕೇಳ್ಕೊಂಡಿರ್ತಾಳೆ, ನನ್ನ ಮಗನ್ ಮೇಲಿರೋ ಕುರುಡು ಪ್ರೀತಿ ನನ್ನ ಕಣ್ಣ ಮುಚ್ಚಿಸ್ಬಿಟ್ಟಿತ್ತು, ಅದಕ್ಕೆ ಒಂದು ಇನ್ನೋಸೆಂಟ್ ಹುಡುಗಿಯ ಪ್ರಾಣ ಹೋಯ್ತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಆಮೇಲೆ ಅವಳು ಪೊಲೀಸ್ ಹತ್ರ, ಸರ್ ಮೊದಲು ನನ್ನ ಮಗ ಸಖತ್ ಒಳ್ಳೆಯವನಾಗಿದ್ದ, ಆದ್ರೆ ಈಗ ಅವನು ಹಳೆ ತರ ಇಲ್ಲ, ರಿವೆಂಜ್ ಅನ್ನೋ ಬೆಂಕಿ ಅವನನ್ನ ಪೂರ್ತಿ ಬದಲಾಯಿಸ್ಬಿಟ್ಟಿದೆ, ಅವನು ಇಡೀ ಊರಿಗೆ ಒಂದು ಶಾಪ ಆಗ್ಬಿಟ್ಟಿದ್ದಾನೆ, ಅವನನ್ನ ಸ್ಟಾಪ್ ಮಾಡೋಕೆ ಬರೀ ನಿಮ್ಮಿಂದ ಮಾತ್ರ ಸಾಧ್ಯ ಅಂತ ಹೇಳಿರ್ತಾಳೆ. ಅಂಡ್ ಗೈಸ್, ಈಗ ಬರೋದೇ ಸಿನಿಮಾದ ಅಲ್ಟಿಮೇಟ್ ಟ್ವಿಸ್ಟ್. ಜೈಲರು ಹೇಳ್ತಾನೆ, ಅವತ್ತಿನ ದಿನ ಜಾತ್ರೆಯಲ್ಲಿ ನಡೆದ ಅಟ್ಯಾಕ್ ನಲ್ಲಿ
ಲೆನಿನ್ ಎರಡು ಕಣ್ಣಿಗೆ ಫುಲ್ಲು ಗಾಯ ಆಗ್ಬಿಟ್ಟಿತ್ತು. ಮೆಲ್ಮೆಲ್ಲಕ್ಕೆ ಅವನ ಕಂಪ್ಲೀಟ್ ದೃಷ್ಟಿನೇ ಹೋಗ್ಬಿಡ್ತು. ನಾವು ಟ್ರೀಟ್ಮೆಂಟ್ ಮಾಡ್ಸೋಣ ಅಂತ ಹೇಳಿದ್ವಿ, ಆದ್ರೆ ಅವನು ಬೇಡ ಅಂದ. ನಾನು ಭಾರತೀಯ ಜೊತೆ ಒಂದು ಬ್ಯೂಟಿಫುಲ್ ಫ್ಯೂಚರ್ ಕನಸನ್ನ ಕಂಡಿದ್ದೆ, ಆದ್ರೆ ಆ ಫ್ಯೂಚರ್ ಇವಾಗ ಇಲ್ಲ ಅಂದ್ಮೇಲೆ ಈ ಕಣ್ಣುಗಳು ನನಗೆ ಯಾಕೆ ಅಂತ ಹೇಳಿದ್ದ. ಆ ಟೈಮ್ನಲ್ಲಿ ನಮಗೆ ಅನ್ಸಿದ್ದು ಅವನು ಬೇಜಾರಲ್ಲಿ ಹಂಗೆ ಹೇಳ್ತಿದ್ದಾನೆ ಅಂತ. ಆದ್ರೆ ಆಮೇಲೆ ಅರ್ಥ ಆಗಿದ್ದು ಅವನ ಅಸಲಿ ಪ್ಲಾನ್ ಬೇರೆನೆ ಇತ್ತು. ಅವನು ತನ್ನ ಸ್ವಂತ ಊರವರ ವಿರುದ್ಧನೇ ವಾರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದ. ಅದಕ್ಕೆ ಅವನು ಕಣ್ಣಿಗೆ ಟ್ರೀಟ್ಮೆಂಟ್ ತಗೊಳ್ಳೇ ಇಲ್ಲ. ವಸಂತ್ ಬರೋವರೆಗೂ ಲೆನಿನ್ ಸ್ಟಾಪ್ ಮಾಡೋಕೆ ಟ್ರೈ ಮಾಡ್ತಾರೆ. ಆದ್ರೆ ಲೆನಿನ್ ಆಲ್ರೆಡಿ ತನ್ನ ಗೇಮ್ ಪ್ಲಾನ್ ನ ಮುಗಿಸಿರ್ತಾನೆ. ಅವನು ಒಬ್ಬೊಬ್ರಿಗೆ ಎಲ್ಲ ಎನಿಮೀಸ್ ನ ಒಂದೇ ಜಾಗದಲ್ಲಿ ಲಾಕ್ ಮಾಡಿರ್ತಾನೆ. ಭಾರತಿಗೋಸ್ಕರ ಅವನ ಮನ್ಸಲ್ಲಿ ಬರೀ ಪ್ರೀತಿ ಮತ್ತೆ ನೆನಪುಗಳು ಮಾತ್ರ ಇತ್ತು. ಆದ್ರೆ ಶತ್ರುಗಳಿಗೆ ಮಾತ್ರ ಅವನು ಸಾಕ್ಷಾತ್ ಯಮನಾಗಿದ್ದ. ಆಮೇಲೆ ಅಲ್ಲಿ ಒಂದು ಭಯಾನಕ ರಕ್ತದ ಆಟ ಶುರುವಾಗುತ್ತೆ. ಲೆನಿನ್ ಎಲ್ಲ ರೌಡಿಗಳನ್ನ ಕೊಂದ್ ಹಾಕ್ತಾನೆ. ಅವಾಗ ವಸಂತ್ ಬಂದು ಲೆನಿನ್ ಎದಿಗೆ ಚಾಕು ಚುಚ್ತಾನೆ. ಲೆನಿನ್ ಕೆಳಗೆ ಬೀಳ್ತಾನೆ. ವಸಂತ್ ಅವನನ್ನ ಪೂರ್ತಿ ಮುಗ್ಸೋಕೆ ಬಂದಾಗ ಲೆನಿನ್ ಉಲ್ಟಾ ಅವನನ್ನೇ ಗಟ್ಟಿಯಾಗಿ ಹಿಡ್ಕೊಂಡು ಅವನ ಬಾಡಿಗೆ ಬ್ಯಾಕ್ ಟು ಬ್ಯಾಕ್ ಚಾಕುವಿನಿಂದ ಸಖತ್ತಾಗಿ ಚುಚ್ಬಿಡ್ತಾನೆ. ಆಮೇಲೆ ಲೆನಿನ್ ಹೇಳ್ತಾನೆ, ಏನಾಯ್ತು, ಸಾಯೋಕೆ ಭಯ ಆಗ್ತಿದ್ಯಾ ವಸಂತ್? ನಾನು ನಿಂಗೆ ಕೊಲ್ದೆ ಹೋಗ್ತೀನಿ ಅಂತ ಅನ್ಕೊಂಡಿದ್ಯಾ? ನಿನ್ ಮೇಲೆ ನನಗೆ ಯಾವುದೇ ದ್ವೇಷ ಇರ್ಲಿಲ್ಲ, ನಾನು ಬರೀ ಭಾರತನ ಪ್ರೀತಿಸಿದ್ದೆ ಅಷ್ಟೇ ಅಂತ ಲಾಸ್ಟ್ ಒನ್ ಟೈಮ್ ಅವನ ಕುತ್ತಿಗೆಗೆ ಸಖತ್ತಾಗಿ ಇರ್ದು ಅವನನ್ನ ಸ್ಪಾಟ್ ನಲ್ಲೇ ಮುಗಿಸ್ಬಿಡ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಜೈಲರು, ಊರ್ ಜನ ಮತ್ತು ವಸಂತ್ ಅಮ್ಮ ಎಲ್ರು ಬರ್ತಾರೆ. ಎಲ್ರೂ ಸೇರಿ ಲೆನಿನ್ ನ ದೇವಸ್ಥಾನದ ಕಡೆ ಕರ್ಕೊಂಡು ಹೋಗ್ತಾರೆ. ಲಾಸ್ಟ್ ಗೆ ಅವನು ಸತ್ತೋಗ್ತಾನೋ ಇಲ್ವೋ ಅದೇ ಟ್ವಿಸ್ಟ್. ಈ ಒಂದು ಟ್ವಿಸ್ಟ್ ಇಂದ ಈ ಮೂವಿ ಇಲ್ಲಿಗೆ ಎಂಡ್ ಮಾಡಿದ್ದಾರೆ. ಸೊ ಗೈಸ್, ನೋಡಿದ್ರಲ್ಲ, ಇದಾಗಿತ್ತು ಲೆನಿನ್ ಮೂವಿಯ ಕಂಪ್ಲೀಟ್ ಸ್ಟೋರಿ ಮತ್ತೆ ಎಕ್ಸ್ಪ್ಲನೇಷನ್. ಹೇಗನ್ನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಯಾವ್ದಾದ್ರು ಬೇರೆ ವಿಡಿಯೋದ ಬೇರೆ ಟಾಪಿಕ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.